ಲಕ್ಷ್ಮಿ, ನಿನ್ನಿಂದ ಇನ್ನೊಂದು ಜೀವ ಸುರಕ್ಷಿತವಾಗಿ ಭೂಮಿ ಮೇಲೆ ಬಂತು. ಹೆಣ್ಮಗು ನಿಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ನಾನು ಹೇಳಿಲ್ವಾ, ತಾಯಿ ಕಾಪಾಡ್ಲು, ಅವರಿಗೆ ದೇವಿರಿ ಬಂದು. ಯೋ ಶಿವದಾಸ, ತಡಿಯಪ್ಪ, ಹೆಸರಿಡೋ ಕೆಲಸ ಅವ್ರ ಅಪ್ಪ ಅಮ್ಮಂದು, ನೀನಾಗಿ ಇಷ್ಟೊಂದು ಕುಣಿದಾಡ್ತಾ ಇದೀಯಾ? ಸುಮ್ಕಿರೋ. ನನ್ನ ಮಗುಗೆ ನಿನ್ನ ಆಶೀರ್ವಾದ ಇರಲಿ ದೊರೆ. ಶಿವದಾಸಯ್ಯ ನಿಮ್ಮನ್ನ ದೇವರು ಅಂತ ಇರ್ತಾನೆ. ನನ್ನ ಮಗುನ ಈ ಊರಲ್ಲಿ ಉಳಿಯೋ ರೀತಿ ಮಾಡು ದೊರೆ. ಈ ಮಗಿನ ಉಳಿಸಿದ್ದು ನಾನಲ್ಲ, ನಮ್ಮೆಲ್ಲರವ್ವ ಪುಟ್ಟವ್ವ. ಮಗು ಎಷ್ಟು ಮುದ್ದಾಗಿದೆ. ಏನ್ ಹೆಸರು ಇಡ್ತೀರಾ? ಶಿವದಾಸಯ್ಯ ಏನು ಹೆಸರು ಹೇಳ್ತಾರೆ ಅದೇ ಹೆಸರು ಇಡ್ತೀನಿ. ನಮ್ಮ ದೊಡ್ಡವ್ವ ಉಸಿರು ಕೊಟ್ಟಿರೋ ಮಗು ಇದು. ಇದಕ್ಕೆ ನಮ್ಮ ತಾಯಿ ಹೆಸರನ್ನ ಇಡ್ತೀನಿ, ದೇವಿರಿ. ದೇವಿರಿ. ನಿಮ್ಮವನಿಂದ ನಮಗೆ ತುಂಬ ಉಪಕಾರ ಆಯ್ತವ. ನಮ್ಮವ್ವ ಫೋನ್ನಾಗೆ ಅವ್ರೆ, ನಮ್ಮ ಅವ್ವಂಗೆ ಹೇಳ್ಬಿಡಿ. ಅಯ್ಯೋ, ಫೋನ್ ಕಟ್ಟಾಗೋಯ್ತು. ಎಲ್ಲಿಂದನೋ ಬಂದು ಇಲ್ಲಿ ದೇವ್ರಾಗ್ತಾವನೆ. ಇವನನ್ನು ಇಲ್ಲಿವರೆಗೂ ಬಿಟ್ಟಿದೆ ತಪ್ಪಾಗೋಯ್ತು. ಒಂದಿನೇ ತಲೆ ಕತ್ತರಿಸಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಗಂಟಿ ಅಣ್ಣ, ರಾಜಹುಲಿ ಯಾಕೆ ಬಂದಿದ್ದಾನಿಲ್ಲಿ? ಬಾವಾ, ನಮ್ಮೆಲ್ಲರಿಗೂ ತೊಂದರೆ ಕೊಡಬೇಕು ಅಂತಾನೆ ಇಲ್ಲಿ ಗಂಟ ಫಾಲೋ ಮಾಡ್ಕೊಂಡು ಬಂದಿರ್ಬೇಕು ಬಾವಾ. ಲೇ, ಯಾಕಲ್ಲ ಯಾವಾಗ ಅವನ ಮೇಲೆ ಕಿಡಿಕಾರ್ತೀರ? ಅವನೇನೋ ಸುಮ್ಕೆ ಬಂದಿರ್ತಾನೆ. ಅವನ ಗಾಟ ಎಲ್ಲ ಮೀಟ್ರಿಲ್ಲ ಬಿಡು. ಬಾವಾ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಬಾವಾ, ಅವನೊಂಥರ ಸೈಕೋ ಇದ್ದಂಗೆ. ಕಚ್ಚದ್ ಕಚ್ಬಿಟ್ಟು ಸುಮ್ಮನೆ ಕಚ್ದೆ ಅಂತಾನೆ, ಚುಚ್ಬಿಟ್ಟು ರಕ್ತ ಬರ್ತದ ಇಲ್ವೋ ನೋಡಕ್ ಚುಚ್ತೆ ಅಂತಾನೆ. ಅಷ್ಟೇ ಅಲ್ಲ, ಹುಡುಗಿರ್ ಶೋಕಿನೂ ಇದೆ ಅವನಿಗೆ. ಸರಿ ಇರ್ಲ, ಹಂಗಾರೆ ನಾನೇ ಕೇಳ್ತೀನಿ ಯಾಕೆ ಬಂದ ಅಂತ. ಬಾವಾ, ಇವನೇನಾರ ಗಾಡಿ ಟೈರ್ ಪಂಚರ್ ಮಾಡಿರ್ಬೋದಾ? ಹೌದು ಪುರ್ಸಿ, ನನ್ನ ಮಗನ ಮುಖ ನೋಡಿದ್ರೆ ಕಿತ್ತೋದ ಟೈರ್ ಇದ್ದಂಗಿದೆ. ಲೈ, ಅದರಿಂದ ಅವನಿಗೇನು ಲಾಭ? ಅವನ ಕಾರ್ನ ಅವನೇ ಯಾಕಲ ಪಂಚರ್ ಮಾಡ್ತಾನೆ? ರೀ, ಯಾವುದಕ್ಕೂ ಒಂದ್ಸಲ ಕರೆದು ವಿಚಾರಿಸಿ. ಅವರಪ್ಪ ನಮಗೆ ಕಾರ್ ಕೊಡೋದು ಅವ್ನಿಗೆ ಇಷ್ಟ ಇರಲಿಲ್ಲ. ಲೈ, ಬಂದ್ಬೇಡ, ಬಯಲಿ. ಯಾಕೆ ಬಂದಿದಾರಂತ ಕೇಳಿದ್ರೆ ಏನ್ ಹೇಳೋದು? ನಾನೇ ಏನಾದ್ರು ಗಾಳಿ ತೆಗ್ದೀನಿ ಅಂತ ಗೊತ್ತಾಗೋಯ್ತಾ? ನಿನ್ನೆ ಕರೀತಾರ, ಬರ್ಲಾ? ಬಂದೆ. ಏನೋ ಲೈ, ನೀನಾಕ ನಮ್ಮಿಂದ ಬಂದಿದ್ಯಾ? ನಾನ್ಯಾಕೆ ಬರ್ಲೆ? ನೀವೆಲ್ಲಿದ್ದೀ ತಿಳಿತು, ಅದಕ್ಕೆ ಬಂದೆ. ಸುಳ್ಳು ಹೇಳ್ತವನೆ ಬಾಬಾ. ಈ ಸಣ್ಣುಲಿ ಯಾವುದೋ ಒಂದು ಹುನ್ನಾರ ಇಟ್ಕೊಂಡೆ ಹಿಂದೆ ಬಂದಿರೋದು.
ಪುರುಷಿ ಹೊಸಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ತೀಯಾ? ನಾನೇ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ. ಸಾನ ಅವ್ರ ಹತ್ರ ಹೊಸಿ ಮಾತಾಡೋಕ್ಕಿತ್ತು, ಅದಕ್ಕೆ ಬಂದಿದ್ದು. ಈಗ ತಾನೇ ಹಿಂದೆ ಬಂದಿಲ್ಲ ಅಂದೆ. ಯಾವಾಗಲೂ ನಮ್ಮ ಟ್ರ್ಯಾಕಲ್ಲೇ ಗಾಡಿ ಓಡಿಸ್ತೀಯ ನೀನು? ಇವನ್ ರಾಜ ಹುಲಿ ಅವರೇ, ನಂತವ ನಿಮ್ಗೆ ಒಂದು ಮಾತು. ಒಂದು ನಿಮಿಷ ಒಂದು. ಊರಿಗೆ ವಾಪಸ್ ಹೋಗ್ತಿದ್ರಲ್ಲ, ಅದಕ್ಕೆ ಈ ಫೋಟೋ ಕೊಟ್ಟು ಹೋಗಮ್ಮ ಅಂತ ಬಂದೆ. ಓಹ್, ನಾನು ಇದನ್ನ ಮರ್ತೇ ಹೋಗ್ಬಿಟ್ಟಿದ್ದೆ. ಸ್ಯಾನೆ ಥ್ಯಾಂಕ್ಸ್ ರಾಜ ಹುಲಿ ಅವರೇ. ಈ ಹಳೆ ಫೋಟೋ ಕೊಡೋಕ್ಕೆ ಇಷ್ಟೆಲ್ಲ ಬಿಲ್ಡಪ್ಪ? ಪುರ್ಸಿ, ಈ ಫೋಟೋ ಬಗ್ಗೆ ಹಗುರವಾಗಿ ಮಾತಾಡಬೇಡ. ಈ ಫೋಟೋದಾಗೆ ಈ ಊರಿನ ನೆನಪದೆ. ಈ ಫೋಟೋ ಯಾರ್ದಂತ ಗೊತ್ತಾಯ್ತಾ ರಾಜ ಹುಲಿ ಅವರೇ? ಇದ್ರಾಗಿರೋ ಯಂಗ್ಸ್ ಬಗ್ಗೆ ಒಬ್ಬರು ಒಂಥರ ಹೇಳ್ತಾರೆ, ದೊಡ್ಡವರು ಅವ್ರು ಕೆಟ್ಟವರು ಅಂತಾರೆ. ಅದೇ ಈ ಶಿವದಾಸ ಒಳ್ಳೆಯವರು ಅಂತಾರೆ. ಯಾರ ಮಾತು ನಂಬೋದು ಯಾರ ಮಾತು ಬಿಡೋದು ಗೊತ್ತೇ ಆಯ್ತಲ್ಲ. ಅದ್ಯೋನೇ ಆಗಲಿ, ಇದು ನಮ್ಮ ಅವನ ಹೋಲಿಕೆ ಇರೋ ಫೋಟೋ. ನಂತವನೇ ಇರಲಿ. ಅಕ್ಕ, ಅವ್ವಂಗೆ ಫೋನ್ ಮಾಡಿ ಟೆಂಡರ್ ವಿಷಯ, ನೀನು ಊರಿಗೆ ಬರ್ತಿರೋ ವಿಷಯ ಹೇಳ್ದ? ಇಲ್ಲ ಕಣವಿ, ಅಲ್ಲಿಗೆ ಹೋದ್ಮ್ಯಾಕೆ ಎಲ್ಲಾನು ಹೇಳ್ತೀನಿ. ಸರಿ, ಟೈಮ್ ಆಯಿತು, ನಾವೆಲ್ಲ ಹೊರಡೋಣ. ಗಾಡಿ ಪಂಚರ್ ಆಗೈತಲ್ಲ, ಹೆಂಗ್ ಹೋಯ್ತೀರಾ? ಲೈ, ನೀನೇ ಗಾಡಿ ಪಂಚರ್ ಮಾಡ್ಬಿಟ್ಟು ಇವಾಗ ಹೆಂಗೋಯ್ತೀರಾ ಅಂತ ಕೇಳ್ತಿದ್ಯಾ? ಏ, ಮನೆ ದೇವರಾಣೆಗೂ ನಂಗೆ ಗೊತ್ತಿಲ್ಲ, ನಾನು ಗಾಳಿ ತೆಗ್ದಿಲ್ಲ. ಲೈ, ಹಂಗೆ ನನ್ನ ಪಂಚರ್ ಅಂಗಡಿ ಗಂಟ ಬಿಡು, ಇದನ್ನೆಲ್ಲ ಸರಿ ಮಾಡಿಸ್ಕೊಂಡು ಇವ್ರನ್ನ ಬಿಟ್ಬತ್ತೀನಿ. ಸರಿ ಬಾ.